जय श्री गौरी सकलारू बंदिरे ಒಂದು ಗೂಡುತ್ತ ಯೋಗಕ್ಕೆ ಒಂದು ಗೂಡುತ್ತ ಕ್ಷೇತ್ರಕ್ಕೆ ಇಂದು ನಾನು ಪೂಜಿಸಲು ಬಲು ಸಂತನಿಗಳೊಪ್ಪಿರುವ ಸಭೆಗಾದಗ್ರ ರೈತಂಗ ವೃಂದವೆತ್ತಿದಿರು
ವಂದಿಸಲು ಎಲ್ಲರೂ ಉಪಸ್ಥಿತರಾಗಿ ವಂದಿಸಿದ್ದೇವೆ. ಆದೀತು ಉಪಸ್ಥಿತರಾಗಿ ಎಲ್ಲ ಕುಳಿತುಕೊಳ್ಳಿ. ವೃಂದವೆತ್ತಿದಿರಾಗಿ ವಂದಿಸಲು ಉಪಸ್ಥಿತರಾಗಿ. ಓಹೋ, ಬಹಳಷ್ಟು ದೂರದಿಂದ ಬಂದಿದೆ ಅಂತ ಕಾಣ್ತೇವೆ ನೀವು. ಆಮೇಲೆ ಸಿಗುವ, ಮಾತಾಡುವ. ಆದೀತು, ಕಾಣುವ ಕಾಣುವ ಕಾಣುವ. ಚಂದದೇವು ಕುಳಿದಿರುವ ಕಂಡ ಭಕ್ತ ಕಥೆಗೊಂಡ ನಡೆಯುತ್ತಿರುವುದು ಏನಲ್ಲಿ? ಜ್ಞಾನ ಸತ್ರ ಯಾಗ, ಮರೀಚಿ ಬ್ರಹ್ಮರು ಸಿದ್ಧಪಡಿಸಿರುವಂತಹ ಯಾಗ. ಏನು ಸೇರಿರುವಂತಹ ಸಭೆ ಸಾಮಾನ್ಯವಾದಂತಹ ಸಭೆ ಖಂಡಿತವಾಗಿಯೂ ಇಲ್ಲ. ಜ್ಞಾನಿಗಳು, ವಿಜ್ಞಾನಿಗಳು, ವಿದ್ವಾಂಸರು, ವಿಶ್ಲೇಷಕರು, ಹಾಗೆ ವಿಮರ್ಶೆ ಮಾಡುವಂತಹ ವಿಮರ್ಶಕರು ಮೊದಲಾದವರು ಸೇರಿರುವಂತಹ ಬಹಳ ದೊಡ್ಡ ಸಭೆ ಇದು. ಎಂತಹ ವ್ಯಕ್ತಿಗಳು ಬಂದು ಸೇರಿದ್ದಾರೆ. ಇಂತಹ ಸಭೆ ಯಾಕೆ ಬೇಕಾಗಿ? ಜ್ಞಾನ ವಿಜ್ಞಾನಗಳ ಕುರಿತಾಗಿ ವಿಮರ್ಶೆಯನ್ನು ಮಾಡಿ, ವಿನಿಯೋಗವನ್ನು ಮಾಡಿ, ಆ ಬಳಿಕ ಹೊಸತಾಗಿರುವಂತಹ ವಿಚಾರದ ಕುರಿತಾಗಿ ಚರ್ಚಿಸುವಂತಹ ಉದ್ದೇಶದಿಂದಲೇ ನಡೆಸಿರುವಂತಹ ಸಭೆ ಇದು. ಈ ಸಭೆಗೆ ನಮ್ಮ ಪ್ರವೇಶವಾದಂತಹ ಹೊತ್ತಿಗೆ ನೋಡಿ ಅಂತೆ ನಮ್ಮವರೆಲ್ಲರೂ ಕೂಡ ಒಂದು ರೀತಿಯಾಗಿರುವಂತಹ ಗೌರವ. ಯಾಕೆ? ಅವರ ಯಜಮಾನರು ಬಂದ್ರು ಎಂಬುದಾಗಿ. ಅಂತಹ ವ್ಯಕ್ತಿತ್ವ ಹೊಂದಿದವರು ನಾವು. ನಮ್ಮ ಘನತೆ ಹಾಗುಂಟಯ್ಯ. ಎಲ್ಲರೂ ಕೂಡ ಎದ್ದು ಗೌರವವನ್ನು ಸೂಚಿಸುತ್ತಾ ಇದ್ದಾರೆ. ಹೇಗೆ ದಕ್ಷ ಬ್ರಹ್ಮರೇ, ನಿಮ್ಮ ಪ್ರಯಾಣ ಎಲ್ಲ ಕೂಡ ಸುಖಕರವಾಗಿ ಇತ್ತು? ಅದು ಕೇಳಲೇಬೇಕು ಅಲ್ವಾ? ಬಾಯಾರಿಕೆಗೆ ಏನಾದ್ರೂ ಬೇಕು? ಎಷ್ಟು ಜನ ಕೇಳಲಿಕ್ಕೆ. ಪ್ರತಿಯೊಬ್ಬರನ್ನು ಕೂಡ ಮಾನಿಸುತ್ತ, ಗೌರವಿಸುತ್ತ, ಎಲ್ಲರಿಗೂ ಉಪಸ್ಥಿತರಾಗುವುದಕ್ಕೆ ಹೇಳಿದ್ದೇನೆ. ಮುಂದೆ ಮುಂದೆ ಬಂದೆ ಅಂತಾದರೆ ನಮ್ಮವನೇ ದೇವೇಂದ್ರ, ಅವನು ಕೂಡ ವಂದಿಸಿದವನಿದ್ದಾನೆ. ಅವನಿಗೂ ಕೂಡ ಕುಳಿತುಕೊಳ್ಳುವುದಕ್ಕೆ ಹೇಳಿದ್ದೇನೆ. ಹಾಗೆ ಸಭೆಯನ್ನು ವೀಕ್ಷಿಸಿ
ಬಂದೆ ಅಂತಂದ್ರೆ ಓ ಇವ ಒಬ್ಬ ಕೂತಿದ್ದಾನಲ್ಲ, ಅಲ್ಲ ಇವನು ಎಲ್ಲಿ ಕೂತಿದ್ದಾನೆಂಬಂತಹ ಪರಿಜ್ಞಾನ ಇವನಿಗುಂಟ? ಇವನಿಗೂ ಸಭೆಗೂ ಏನು ಸಂಬಂಧವೇ ಇಲ್ವೋ? ಹಾಗೆ ಕುಳಿತುಕೊಂಡಿದ್ದಾನೆ. ಕುಳಿತುಕೊಂಡದಲ್ಲಿ ಅಧ್ಯಕ್ಷ ಪೀಠದಲ್ಲಿ ನೋಡಿ ಅಂತ ಕುಳಿತುಕೊಂಡಂತಹ ಚಂದ. ಯಾಕೆ ಧ್ವಜಸ್ತಂಭದ ಮೇಲೆ ಕಾಗೆ ಕೂತ ಹಾಗೆ ಕುಳಿತುಕೊಂಡಿದ್ದಾನೆ. ಆ ಪೀಠಗಿರುವಂತಹ ಅರ್ಹತೆ ಏನು? ಆ ಪೀಠಗಿರುವಂತಹ ಘನತೆ ಏನು? ಆ ಪೀಠಗಿರುವಂತಹ ಶ್ರೇಷ್ಠತ್ವ ಏನು? ಏನಾದ್ರೂ ಕೂಡ ಇವನಿಗೆ ಪರಿಜ್ಞಾನ ಉಂಟಾ? ಇವ ಯಾರು? ಈಶಾ. ಈಶ ಎಂಬಂತಹ ಶಬ್ದದ ಅರ್ಥ ಏನು ಸ್ವಾಮಿ? ದೊಡ್ಡ ಯಜಮಾನ ಎಂಬುದಾಗಿ, ಶ್ರೇಷ್ಠ ಎಂಬುದಾಗಿ. ಇವ ಯಾರಿಗೆ ಯಜಮಾನ? ಇವನಿಗೆ ಯಜಮಾನ ಕೊಟ್ಟವರು ಯಾರು? ಆಹಾ, ಇವ ಎಲ್ಲಿಯಾದ್ರೂ ಖಾಸಗಿ ಸಭೆಗೆ ಯಜಮಾನ ಬಿಟ್ರೆ ಇವ ಯಾರಿಗೂ ಯಜಮಾನ ಅಲ್ಲ. ನಿಜವಾಗಿ ನೋಡುವುದಕ್ಕೆ ಹೋದ್ರೆ ಭೂಲೋಕದಲ್ಲಿ ಈಶ ಎಂಬ ಪದದ ಅರ್ಥವೇನು? ನರಿ ಎಂಬುದಾಗಿ. ಇವ ನರಿ ವಂಶಕ್ಕೆ ಸೇರಿದವ. ನರಿಯ ಹಾಗೆ ಕೂಗಿದನು ಕೂಡ ನಾವು ಗುರುತಿಸಿದ್ದೇವೆ. ಅಂತಹ ಇವನು ಪೀಠದಲ್ಲಿ ಕುಳಿತುಕೊಂಡಿದ್ದಾನೆ. ನಾ ಬಂದ ವಿಚಾರ ಇವನಿಗೆ ತಿಳಿದಿದ್ದ? ಖಂಡಿತವಾಗಿ ತಿಳಿದಿದೆ. ತಿಳಿದಿದ್ದರೂ ಕೂಡ ನೋಡ್ಲಿಲ್ಲ. ಏನ್ ಮಾಡ್ಬೇಕಿತ್ತು? ಈ ಕೆಲವರಿಗೆ ಒಂದು ಕಣ್ಣಿರ್ತದೆ. ಒಂದು ಕಣ್ಣಿದ್ರೆ ನೋಡುವುದಕ್ಕೆ ಸಾಕಾಗ್ತದೆ. ಎರಡು ಕಣ್ಣಿದ್ದವರಿಗೆ ಧಾರಾಳ ನೋಡುವುದಕ್ಕೆ ಸಾಕು. ಇವನಿಗೆ ಹೋಗಿ ಹೋಗಿ 3 ಕಣ್ಣು. ಆ ಕಣ್ಣಿಗೆ ಬೆಂಕಿ ಬೀಳಲಿಕ್ಕೆ ನಾನು ಬಂದ ವಿಚಾರವೇ ಇವನಿಗೆ ತಿಳಿಲಿಲ್ಲ. ಅಧ್ಯಕ್ಷ ಪೀಠವನ್ನು ಅಲಂಕರಿಸಿದ್ದಾನೆ. ಇವನು ನನ್ನನ್ನು ಎದ್ದೇ ವಿಪಚರಿಸಬೇಕೆಂಬ ಅಗತ್ಯ ಇರಲಿಲ್ಲ. ಒಂದು ಸಂಸ್ಕಾರದ ಕ್ರಮ ಅಲ್ವಾ? ಹೇಗೆ ಸಂಸ್ಕಾರ ಬೇಕಿತ್ತು. ಎಳದಿದ್ದರು ಮದಿನ ಉಚಿತ ವಚನಗಳ ಏಳಲೇಬಾರದು ಕೂಡ ಎಂಬುದಾಗಿಲ್ಲ. ನಾವು ಎಷ್ಟು ಅಧ್ಯಕ್ಷ ಪೀಠವನ್ನು ವಹಿಸಿದ್ದೇವೆ, ನಾವು ಹೋಗದೇ ಇರುವಂತಹ ಸಭೆ ಉಂಟೆ, ಎಲ್ಲೆಲ್ಲ ನಾವು ಘನತೆಯನ್ನು ಮೆರೆಸಿದ್ದೇವೆ. ಹೀಗಿರುವಾಗ ಆದೀತಪ್ಪ ಇವನಿಗೆ ಹೇಳಲಿಕ್ಕಾಗ್ಲಿಲ್ವಾ? ಕೂತಲ್ಲಿಂದಲೇ ಒಂದು ನಮಸ್ಕಾರ, ಎರಡು ಕರಗಳನ್ನು ಜೋಡಿಸಿ. ಈ ನಮಸ್ಕಾರದಲ್ಲಿ ಬೇರೆ ಬೇರೆ ವಿಧ ಉಂಟು ಭೂಲೋಕದಲ್ಲಿ. ನಮಸ್ಕಾರದಲ್ಲಿ ಚಮತ್ಕಾರ. ಕೆಲವರೆಲ್ಲ ಕೈ ಮುಗಿದು ಹೀಗೆ ನಮಸ್ಕಾರ ಮಾಡೋ ಕ್ರಮ ಉಂಟು. ಮತ್ತೆ ಕೆಲವರು ನಮಸ್ಕಾರ ಎಲ್ಲ ನೋಡ್ಬೇಕು ಹೀಗೆ ಹೀಗೆ ನಮಸ್ಕಾರ, ಅದು ಕೂಡ ಮಾಡ್ಬೋದಿತ್ತು, ಬೇಡ ಆಕ್ಷೇಪ ಇರಲಿಲ್ಲ.
ಕಣ್ಣು ಸನ್ನೆ, ಕಣ್ಣು ಸನ್ನೆಯಲ್ಲೇ ನೀವು ಬಂದಿರ ಮಾವ, ಒಂದು ಪೀಠದಲ್ಲಿ ಕುಳಿತುಕೊಳ್ಳಿ, ಒಂದು ಉಪಚಾರ ಮಾಡ್ಬೋದಿತ್ತಲ್ಲ. ಕಣ್ಣು ಸನ್ನೆ ಕೂಡ ಬೇಡ, ಒಂದು ನಗೆ ಆಡಿ, ಒಂದು ನಗೆ, ಒಂದು ಸಣ್ಣ ನಗೆ, ಮುಗುಳ್ ನಗೆ, ಕಿರು ನಗೆ. ಆ ನಗೆ ಒಂದಿದ್ರೆ ಸಾಕು, ಎಂತವರನ್ನು ಕೂಡ ಸಂತೃಪ್ತಿಗೊಳಿಸ್ತಿತ್ತು. ಆ ನಗೆ ಉಂಟು ಇವನ ಮುಖದಲ್ಲಿ. ಇವನ ಮುಖ ನೋಡಿ ಅಂತೆ ಸಿಂಗರಿಸಿಕೊಂಡು ಹೋಗಿದೆ. ಈ ಜೇನು ನೊಣ ಕುಕ್ಕಿ ಕುಕ್ಕಿ ತಿಂದ ಹಾಗೆ ನೋಡಿ ಅಂತೆ ಕಚ್ಚಿದ ಹಾಗೆ ಅವನ ಮುಖ ಆದದ್ದು. ಇದು ಹೀಗೆ ಅಧ್ಯಕ್ಷ ಪೀಠದಲ್ಲಿ ಕುಳಿತುಕೊಳ್ಳುವವರಲ್ಲಿ ಹೀಗೆ ಕುಳಿತುಕೊಳ್ಳೋ ಕ್ರಮವ? ಒಂದು ಪೀಠದಲ್ಲಿ ಹೇಗೆ ಕುಳಿತುಕೊಳ್ಳಬೇಕೆಂಬಂತಹ ಪರಿಜ್ಞಾನ ಇವನಿಗಿಲ್ಲ. ಆ ಪೀಠಕ್ಕಿರುವಂತಹ ಘನಸ್ಥಕ್ಕೆ ಏನು, ಗೌರವ ಏನೆಂಬುದಾಗಿ ಇವನಿಗೆ ತಿಳಿದಿಲ್ಲ. ಮತ್ತೊಂದಿರ್ಬೋದು, ನಾನು ಹೇಗೂ ಪ್ರಾಯದಲ್ಲಿ ಹಿರಿಯವ. ಆಮೇಲೆ ನನ್ನ ಯೋಗ್ಯತೆ ಎಂಬುದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಿಳಿದಿದೆ. ಒಂದು ವೇಳೆ ನಾನು ಬಂದ ವಿಚಾರ ಇವನಿಗೆ ತಿಳಿದು ಅಂತಾದರೆ ಎಲ್ಲಾದ್ರೂ ಪೀಠ ನನಗೆ ಸಿಕ್ಕಿದ್ರೆ ಆ ಒಂದು ರೀತಿಯಾಗಿರುವಂತಹ ಹೆದರಿಕೆ ಇವನಿಗುಂಟು. ಅದಕ್ಕೆ ಬೇಕಾಗಿ ಕುಳಿತುಕೊಂಡಿರಬಹುದು. ಆದ್ರೆ ಏನು ಮಾಡೋಣ ಸ್ವಾಮಿ, ಏಳಲೇಬೇಕೆಂಬುದಾಗಿ ಬಯಸುವನು ನಾನಲ್ಲ. ಆದ್ರೆ ಈ ಹಿಂದೆ ಒಂದು ಕೆಟ್ಟ ಘಟನೆ ನಡೆದು ಹೋಗಿದೆ. ಇವನಿಗೂ ನನಗೂ ಸಂಬಂಧ ಉಂಟು. ಆ ಸಂಬಂಧ ಹೇಳುವುದಕ್ಕೆ ನನಗೆ ಹೇಸಿಗೆ ಆಗ್ತದೆ. ಒಳ್ಳೆ ಸಂಬಂಧ. ಮಗಳನ್ನು ಕೊಟ್ಟದ್ದು ಹೇಳುದಲ್ವಾ? ಏನು ಮನಸ್ಸ ನಾನು ಒಪ್ಪಿ ನನ್ನ ಮಗಳನ್ನು ಕೊಟ್ಟವನ?
ಮೂಲದಲ್ಲಿ ನೋಡುವುದಕ್ಕೆ ಹೋದ್ರೆ ನನ್ನ ಮಗಳನ್ನು ಇವನಿಗೆ ಮದುವೆ ಮಾಡಿ ಕೊಟ್ಟಿದ್ದೇನೆ. ನನ್ನ ಪ್ರಾರಬ್ಧ ಅಂತ ಹೇಳುದು. ಯಾಕೆ? ನನ್ನ ಕೆಟ್ಟ ದಿನಗಳು ಆರಂಭವಾದದ್ದೇ ಅವತ್ತಿನಿಂದ. ಅದ್ಯಾಕೆ? ಹಾ, ಬಲವಾದಂತಹ ಕಾರಣ ಉಂಟು ಸ್ವಾಮಿ. ನನ್ನ ಪ್ರೀತಿಯ ಮಗಳು, ನನ್ನ ಯೌವನದ ಪ್ರತೀಕ, ಪ್ರೀತಿಯ ಪುತ್ಥಳಿಯಾಗಿರುವಂತಹ ಮಗಳು ದಾಕ್ಷಾಯಿಣಿ. ನನ್ನ ಮಗಳಾದ ಕಾರಣ ದಾಕ್ಷಾಯಿಣಿ, ಆಮೇಲೆ ಗೌರಿ, ಹಾಗೆ ಬೇರೆ ಬೇರೆ ಹೆಸರುಗಳಿಂದ ಅವಳನ್ನು ಕರೆಯುತ್ತಾರೆ. ನನ್ನ ಮಗಳು ಪ್ರಾಯಪ್ರಬುದ್ಧಳಾದಂತಹ ಸಂದರ್ಭದಲ್ಲಿ ಯೋಗ್ಯವರನನ್ನು ಆರಿಸಿ ಅವಳಿಗೆ ವಿವಾಹ ಮಾಡಬೇಕೆಂಬುದಾಗಿ ತೀರ್ಮಾನವನ್ನು ಕೈಗೊಂಡವನು ನಾನು. ವರರ ಅನ್ವೇಷಣೆಯನ್ನು ಮಾಡುತ್ತಾ ಇದ್ದವ. ಆದ್ರೆ ಏನು ಮಾಡೋಣ ಹೇಳಿ ಸ್ವಾಮಿ, ನನಗೊಬ್ಬ ತಮ್ಮ ಹುಟ್ಟಿಕೊಂಡಿದ್ದಾನಲ್ಲ, ಹೋದಲ್ಲೆಲ್ಲ ಅನಿಷ್ಟವನ್ನೇ ಮಾಡುವುದು. ಆ ನಾರದ ಒಂದು ದಿವಸ ನಮ್ಮ ಮನೆಗೆ ಬಂದ. ನಾನಿಲ್ಲದೇ ಇರುವಂತಹ ಸಮಯದಲ್ಲಿ ಬೇಡದ ದುರ್ಬೋಧನೆ ಏನುಂಟು ಅವನ ಕುರಿತಾಗಿ ಎಲ್ಲ ಹೇಳಿದ. ಈ ಪ್ರಪಂಚ ಎಂಬುದು ನಶ್ವರ, ಶಿವನೊಬ್ಬನೇ ಸತ್ಯ, ಶಿವನೊಬ್ಬನೇ ಲೋಕಕ್ಕೆ ಒಡೆಯ, ಶಿವನಿಲ್ಲದೆ ಈ ಲೋಕವೇ ಇಲ್ಲ ಎಂಬುದಾಗಿ ಬೇಡ ಬೇಡದಿದ್ದದನ್ನೆಲ್ಲ ಹೇಳುವುದಕ್ಕೆ ಪ್ರಾರಂಭ ಮಾಡಿದ. ನನ್ನ ಮಗಳಿಗೆ ಯಾವಾಗ ಹುಚ್ಚು ಪ್ರಾರಂಭ ಆಯ್ತು ಅಂತ ಗೊತ್ತಿಲ್ಲ ಸ್ವಾಮಿ. ಮಾರನೇ ದಿನ ನೋಡ್ತೇನೆ, ನನ್ನ ಹೆಂಡತಿ ನನ್ನಲ್ಲಿ ಹೇಳುದು, ಮಗಳು ದಾಕ್ಷಾಯಣಿ ಮನೆಯಲ್ಲಿ ಕಾಣುವುದಿಲ್ಲ ಎಂಬುದಾಗಿ. ಎಲ್ಲಿ ಹುಡುಕಿದರೂ ಕೂಡ ಮಗಳು ಕಾಣುವುದಿಲ್ಲ. ಆವಾಗ ವಿಚಾರ ತಿಳಿಯಿತು. ಅವಳನ್ನು ಅಪಹರಿಸಿಕೊಂಡು ಹೋದವ ಈ ನಾಚಿಕೆಟ್ಟವ. ಹೌದು, ನಾನಿಲ್ಲದಿರುವಂತಹ ಹೊತ್ತಿಗೆ ನಮ್ಮ ಮನೆಗೆ ಬಂದು ನನ್ನ ಮಗಳನ್ನು ಎಳೆದೊಯ್ದಿದ್ದಾನೆ. ವಿಚಾರವನ್ನು ತಿಳಿದ ಕ್ಷಣವೇ ಎತ್ತಿದಂತಹ ದಂಡದಿಂದ ಅವನ ಮಂಡೆಯನ್ನು ಓಡಿದ್ದೇನೆ ಅಂತ. ಮುಂದೆ ಆಗುವಾಗ ನನ್ನ ಅಪ್ಪ ಬಂದ್ರು. ಅಪ್ಪ ಬಂದ ಮೇಲೆ ಅವರಲ್ಲಿ ಕೇಳಬೇಡುವ ಯಾಕೆ ಬಂದದ್ದು ಅಂತ ಹೇಳಿ. ಎಷ್ಟಾದ್ರೂ ಅವರ ಪ್ರೀತಿಯ ಮಗ, ಅವರು ಹೇಳಿದ್ದನ್ನು ಕೇಳಬೇಕು. ಅವ್ರು ಬಂದ ಕಾರಣವನ್ನು ಕೇಳಿದೆ. ಅವರು ಹೇಳಿದ್ರು, ಸೃಷ್ಟಿಕರ್ತನಾಗಿರುವಂತಹ ಬ್ರಹ್ಮದೇವ ಆಡಿದಂತಹ ವಾಣಿ, ಮಗನೇ ಏನು ಮಾಡೋಣ ಹೇಳು. ನಿನ್ನ ಮಗಳು ಇದೀಗಾಗಲೇ ಅವಳನ್ನು ಆ ಶಿವನಿಗೆ ಅರ್ಪಿಸಿ ಆಗಿದೆ. ಶಿವನನ್ನೇ ಮನಸ್ಸಿನಲ್ಲಿ ಪ್ರತಿಷ್ಠಾಪಿಸಿದ್ದಾಳೆ. ಮಾತ್ರವಲ್ಲ, ಶಿವನನ್ನೇ ಪಡೆಯಬೇಕು ಎಂಬುದಾಗಿ ಹಂಬಲಿಸಿದ್ದಾಳೆ. ಇನ್ನು ಹೇಗೂ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ. ಆಚೆ ಹೋದವಳನ್ನು ಮತ್ತೆ ಈಚೆ ತರುವಂತಹ ಪ್ರಯತ್ನವನ್ನು ನೀನು ಮಾಡಬೇಡ ಮಗನೇ. ಯೋಗ್ಯ ಹುಡುಗನಾಗಿರುವಂತಹ ಅವನನ್ನು ಒಳ್ಳೆ ಮುಹೂರ್ತದಲ್ಲಿ ನೋಡಿ ವಿವಾಹ ಮಾಡು ಮಗನೇ ಎಂಬುದಾಗಿ ಅಪ್ಪ ಹೇಳಿದ್ರು. ಈಗ ಅಪ್ಪ ಹೇಳಿದ ಮೇಲೆ ಮಾತಿಗೆ ಆಕ್ಷೇಪ ಮಾಡುವರು ನಾವ? ಖಂಡಿತವಾಗಿಯೂ ಇಲ್ಲ. ಸೃಷ್ಟಿಕರ್ತನಾಗಿರುವಂತಹ ಬ್ರಹ್ಮದೇವನ ಮಾತಿಗೆ ಮನ್ನಣೆಯನ್ನು ನೀಡಿ ನನಗೆ ಮನಸ್ಸಿರ್ಲಿಲ್ಲ ಮಗಳನ್ನು ಕೊಡ್ಬೇಕು ಎಂಬುದಾಗಿ. ಆದ್ರೂ ತಂದೆಯವರ ಮಾತು, ಅದನ್ನು ಮೀರುವ ಹಾಗೆ ನಾನಿಲ್ಲ. ಹಾಗಾಗಿ ಮದುವೆಯನ್ನು ಮಾಡಿಸಿಕೊಡುತ್ತೇನೆ ಎಂಬುದಾಗಿ ಅವರಲ್ಲಿ ಮಾತು ಕೊಟ್ಟೆ. ಎಂತಹ ಸಂಭ್ರಮ ಮದುವೆ, ಎಂತಹ ವಿಜೃಂಭಣೆಯ ಮದುವೆ. ನಮ್ಮ ಮನೆಯ ಕಾರ್ಯಕ್ರಮವೇ ಹಾಗೆ. ಎಲ್ಲೆಲ್ಲಿಂದಲ್ಲ, ವಿದೇಶದಿಂದೆಲ್ಲ ಬರ್ತಾರೆ ನಮ್ಮ ಕಾರ್ಯಕ್ರಮಕ್ಕೆ. ಅಷ್ಟೊಂದು ಗೌರವ, ಅಷ್ಟೊಂದು ಪ್ರೀತಿ ಪಾತ್ರನಾದವನು ನಾನು. ಹಾಗಾಗಿ ನನ್ನ ಮಗಳ ಮದುವೆ ಕಾರಣಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಆಮಂತ್ರಣವನ್ನು ನೀಡಿದ್ದೆ. ಎಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ವರನಾಗಿ ಬರಬೇಕಾದವ ಇವ ಬಂದದ್ದು ಹೇಗೆ ಗೊತ್ತುಂಟ ಸ್ವಾಮಿ? ಬಾಸಿಂಗ ಹೇಗೂ ಕಟ್ಟಿಕೊಳ್ಳಿಲ್ಲ, ಧರಿಸುವುದಕ್ಕೆ ಹೇಗೂ ವಸ್ತ್ರ ಇಲ್ಲ, ಚರ್ಮವನ್ನು ಸುತ್ತಿಕೊಂಡಿದ್ದಾನೆ. ಅದಕ್ಕೆ ಗಂಟು ಕಟ್ಟಲಿಕ್ಕೆ ಒಂದು ಹಗ್ಗದ ಹಾಗೆ ಹಾವನ್ನು ಹಿಡಿದಿದ್ದಾನೆ. ಹಾವನ್ನು ಕಟ್ಟಿಕೊಂಡು ಬಂದಿದ್ದಾನೆ. ಬರುವುದು ಒಬ್ಬನೇ. ಓ ದೇವರೇ, ಅವನ ಜೊತೆಗಿದ್ದಾರೆ ಆ ಭೂತ ಗಣಗಳು, ಪಿಶಾಚಿಗಳು. ಒಂದಕ್ಕೂ ಕಣ್ಣು ಕಾಣುವುದಿಲ್ಲ, ಒಂದಕ್ಕೂ ಮೂಗು ಇಲ್ಲ. ಅವುಗಳ ಕಣ್ಣು, ಮೂಗು, ಕಿವಿ, ಬಾಯಿ ಹುಡುಕಬೇಕು ಅಂತಾದ್ರೆ ಒಂದು ಅಂಗೈ ದೀಪದಲ್ಲಿ ಹಿಡಿದು ನೋಡಿದ್ರೆ 4 ದಿವಸ ಸಾಧಾರಣ ಬೇಕಾದಿತ್ತು. ಅಂತಹ ವಿಕಾರ ಸ್ವರೂಪಿಗಳೊಟ್ಟಿಗೆ ಇರುವ ನೀವು. ಅವರ ಜೊತೆಗೆ ಬಂದ ಬಳಿಕ ಏನು ಹಸವಾಣೆಯನ್ನು ಏರಿದ. ಆ ಹೊತ್ತಿಗೆ ನಮ್ಮ ನಾರಾಯಣ ದೇವರು ಬಂದ್ರು. ಅವ್ರು ಯಾವಾಗ್ಲೂ ಹಾಗೆ ಸಮಯಕ್ಕೆ ಸರಿಯಾಗಿರುವಾಗ ಬರುವುದವರು, ತಡವಾಗಿಯೇ ಬರುವುದು. ಅವರು ನೇರವಾಗಿ ಬರಲಿಲ್ಲ, ಗರುಡನನ್ನು ಏರಿಕೊಂಡು ಬಂದ್ರು. ಈ ಗರುಡ ಬಂದದ್ದನ್ನು ನೋಡಿದಂತಹ ಇವನಲ್ಲಿರುವಂತಹ ಹಾವುಗಳೇನು ಮಾಡಿದವು? ಕೆಳಗಿಳಿದವು. ಇವನ ದೇಹದಲ್ಲಿದ್ದಂತಹ ವಸ್ತ್ರ ಎಲ್ಲ ಕಳಚಿ ಬಿತ್ತು. ನೋಡುವುದಕ್ಕಾಗ್ತದೆ ಸ್ವಾಮಿ ನಮಗೆ. ಇವನನ್ನು ಹೊಟ್ಟೆ ಹೊಗಳುದವರು, ದಿಗಂಬರ ದಿಗಂಬರ, ಮಹಾಲಿಂಗ ಮಹಾಲಿಂಗ. ಎಂತದ್ದು ಕರ್ಮ ಇವನ ಮಹಾಲಿಂಗ. ಅದನ್ನು ನೋಡ್ಲಿಕ್ಕೆ ನಾವು ಮದುವೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು. ಎಂತ ಕರ್ಮ ಹೇಳುದು ಸ್ವಾಮಿ. ಏನೋ ಆ ಬಳಿಕ ನನ್ನಲ್ಲಿದ್ದಂತಹ ವಸ್ತ್ರವನ್ನು ಅವನಿಗೆ ಬಿಸಾಡಿದೆ, ಉಟ್ಟುಕೊಳ್ಳಿ ಎಂಬುದಾಗಿ. ಮದುವೆ ಅಂತ ಹೇಳುದಿಲ್ಲ, ನನ್ನ ಪ್ರಾರಬ್ಧವನ್ನು ಮಾಡಿ ಮುಗಿಸಿದೆ. ಮದುವೆ ಕಾರ್ಯಕ್ರಮ ಆಯ್ತಾ? ನನ್ನ ಮಗಳು ಹೇಗಿದ್ದಾಳೋ ಹೇಗೋ. ಒಂದು ಸಿಹಿಯಾದ ಚುಮ್ಮನ ಉಂಟ, ಒಂದು ಮುತ್ತು ನೀಡುವಂತಹ ಸಾಮರ್ಥ್ಯ ಅವನಿಗುಂಟ. ಎಲ್ಲಿಗೆ ಹತ್ರ ಹೋದ್ರೆ ಅಲ್ಲಿ ದಗ ದಗನೆ
ಅಂತಾದ್ರೆ ಕುಸುಗುಟ್ಟುವಂತಹ ನಾಗಪ್ಪಗಳು. ಇಷ್ಟು ಸಮಯ ಆಯ್ತು ಸ್ವಾಮಿ ಮದುವೆಯಾಗಿ, ಅವಳ ಹೊಟ್ಟೆಯಲ್ಲಿ ಒಂದು ಹುಳ ಕೂಡ ಹುಟ್ಟಲಿಲ್ಲ. ಹೌದಾ? ಅದಕ್ಕೆ ಅವಕಾಶವನ್ನೇ ಮಾಡಿಕೊಟ್ಟವನಲ್ಲ. ಹಾಗಾಗಿ ನನ್ನ ಮಗಳ ಬಾಳನ್ನು ನಾನೇ ಕೈಯಾರೆ ಹಾಳು ಮಾಡಿಕೊಟ್ಟೆ. ಮಗಳು ಕೂಡ ಸಂತೋಷದಿಂದಿಲ್ಲ. ಇದು ಹೇಗಾಯಿತು? ಮರ್ಕಟನ ಕೈಗೆ ಮಾಲೆಯನ್ನು ವರಮಾಲಿಕೆಯನ್ನು ಕೊಟ್ಟರೆ ಏನಾಗ್ತದೆ? ಆ ಮಾಲೆಯ ಶ್ರೇಷ್ಠತೆ ಅಧಿಕಾರಿಸಿದ, ಅದರ ಮಹಿಮೆ ಎನ್ನುವುದಾಗಿ ಆ ಮಂಗನಿಗೆ ಗೊತ್ತಿಲ್ಲ. ಮಾಲೆ ಸಿಕ್ಕಿದ್ದೇ ತಡ, ಅದನ್ನು ತೆಗೆದು ನೆಲಕ್ಕೆ ಬಿಸಾಡ್ತದೆ. ಹೀಗೆ ಹಾಗಾಯ್ತು ಇವನ ಪರಿಸ್ಥಿತಿ. ನನ್ನ ಮಗಳು ಮಾಲೆ ಹಾಗೆ, ಅವಳನ್ನು ಇವನಿಗೆ ಮದುವೆ ಮಾಡಿಸಿಕೊಟ್ಟೆ. ಇವ ಸಂಪೂರ್ಣ ಹಾಳು ಮಾಡಿದ. ಅಳಿಯ, ನಾನು ಆ ಸಂಬಂಧವನ್ನೇ ಬಿಟ್ಟು ಬಿಟ್ಟಿದ್ದೇನೆ. ನನ್ನ ಮಗಳು ಕೂಡ ನನ್ನ ಪಾಲಿಗೆ ಇಲ್ಲ ಎಂಬುದಾಗಿ ತಿಳಿದುಕೊಂಡಿದ್ದೇನೆ. ಅವನ ಮುಖ ನೋಡುವುದಕ್ಕೆ ನನಗೆ ನಾಚಿಕೆ ಆಗ್ತದೆ ಸ್ವಾಮಿ. ಮತ್ತೊಂದು ಸ್ವಾಮಿ, ಹುಡುಗಿ ಕೊಡಬೇಕು ಅಂತ ಆದ್ರೆ ವರನಲ್ಲಿ ಒಂದು ಯೋಗ್ಯತೆ ಇರಬೇಕು, ಒಂದು ಸ್ಥಾನಮಾನ ಬೇಕು. ಏನು ಸ್ಥಾನಮಾನ? ಇವನಿಗೆ ಸ್ಥಾನ ಇಲ್ಲ, ಸ್ನಾನ ಇಲ್ಲ, ಕರ್ಮ ಏನೂ ಇಲ್ಲ ಇವನಿಗೆ. ಇವನು ಇರುವುದಕ್ಕೆ ಸರಿಯಾದಂತಹ ನೆಲೆ ಉಂಟಾ? ಇವ ಇರುವುದೆಲ್ಲಿ? ಸ್ಮಶಾನದಲ್ಲಿ. ಸ್ಮಶಾನದಲ್ಲಿ ಯಾರಾದ್ರೂ ಮನುಷ್ಯರು ಇರ್ತಾರ ಸ್ವಾಮಿ? ಅಲ್ಲಿರುವುದು ಹೆಣಗಳು, ಸುಟ್ಟ ಹೆಣಗಳ ಮಧ್ಯೆ ಇರುವಂತಹ ಪಾಪಿ ಇವ. ಆ ಬಳಿಕ ಹೇಗೂ ಇರುವುದಕ್ಕೆ ಸ್ಥಾನ ಇಲ್ಲ. ಆಮೇಲೆ ಅವ ಹೋಗಿ ಕುಳಿತುಕೊಂಡದ್ದು ಮನೆ ಮಾಡಿದ್ದಲ್ಲಿ ಕೈಲಾಸಗಿರಿಯಲ್ಲಿ ಯಾರೂ ಇರದ ಸದಾ ಚಳಿಯೇ ತುಂಬಿರುವಂತಹ, ಮಂಜೆ ತುಂಬಿರುವಂತಹ ಮಂಜುಗಡ್ಡೆಯಲ್ಲಿ ಹೋಗಿ ಅವನು ಮನೆ ಮಾಡಿದ್ದಾನೆ. ಆ ಬಳಿಕ ಇವನನ್ನು ಕರೆಯುವುದು ಹೇಗೆ ಗೊತ್ತುಂಟ? ಮಂಜಪ್ಪ ಮಂಜಪ್ಪ ಎಂಬುದಾಗಿ. ಅವ ಮಾಡಿದ ಮನೆ ಅಲ್ಲಿ ಅಲ್ವಾ, ಹಾಗಾಗಿ ಇವನನ್ನು ಮಂಜಪ್ಪ ಎಂಬುದಾಗಿ ಕರೀತಾರೆ. ಸ್ಥಾನ ಇಲ್ವೋ, ಇದಕ್ಕೂ ನೆಲೆ ಇಲ್ವಾ? ಸರಿಯಾಗಿ ಸ್ನಾನ ಮಾಡ್ತಾನೆ ಅವನು ಸ್ವಾಮಿ. ಸ್ನಾನಗಳಲ್ಲಿ ಬೇರೆ ಬೇರೆ ವಿಧ ಉಂಟು. ಒಂದು ಮಂತ್ರಸ್ಥಾನ, ಒಂದು ಜಲಸ್ಥಾನ, ಆಮೇಲೆ ಆತಪ ಸ್ನಾನ, ಅದಾದ ಬಳಿಕ ವೃತ್ತಿಕ ಸ್ನಾನ, ಬೇರೆ ಬೇರೆ ವಿಧ. ಇವನಿಗೆ ಜಲಸ್ನಾನ ಮಾಡ್ಲಿಕ್ಕೆ ಆಗ್ತದೆ ಸ್ವಾಮಿ. ಇವ ಹೇಳಬಹುದು ಗಂಗೆಯನ್ನು ಶಿಕೆಯಲ್ಲಿ ಧರಿಸಿದ್ದಾನೆ ಎಂಬುದಾಗಿ, ಆದ್ರೆ ಗಂಗೆ ನೀರು ಇವನ ವಹಿಸಿ ಹೋಗ್ತದ? ಖಂಡಿತವಾಗಿಯೂ ಇಲ್ಲ ಸ್ವಾಮಿ. ಹಾಗಾಗಿ ಜಲಸ್ನಾನ ಇವನಿಗಿಲ್ಲ. ಆ ಬಳಿಕ ವಾಯುಸ್ನಾನ, ವಾಯುಸ್ನಾನ ಇವನಿಗೆ ಮಾಡ್ಲಿಕ್ಕೆ ಆಗ್ತದ? ಎಲ್ಲಿಗೆ ವಾಯು? ಇವನ ಹಾವುಗಳೇ ಆ ವಾಯುವನ್ನು ನುಂಗ್ತವೆ ಆಹಾರವಾಗಿ. ಮತ್ತೆ ಇವನಿಗೆ ಎಲ್ಲಿಂದ ಗಾಳಿ ಸಿಗುವುದು? ವಾಯುಸ್ನಾನ ಹೇಗೂ ಇಲ್ಲ. ಸೂರ್ಯ ಸ್ನಾನ ಉಂಟು ಮತ್ತೊಂದು. ಇವನಿಗೆ ಸೂರ್ಯ ಸ್ನಾನ ಎಲ್ಲಿಂದ ಸ್ವಾಮಿ? ಇವ ಹೋಗಿ ಮನೆ ಮಾಡಿದ್ದಲ್ಲಿ ಕೈಲಾಸದಲ್ಲಿ. ಅಲ್ಲಿ ಒಂದು ವೇಳೆ ಸೂರ್ಯರಶ್ಮಿ ಬಿತ್ತು ಅಂತಾದರೆ ಆ ಮಂಜುಗಡ್ಡೆ ನೀರಾಗಿ ಕರಗಿ ಸಾಗರವನ್ನು ಸೇರ್ತದೆ. ಮತ್ತೆ ಗಾಳ ಹಾಕಿ ಹಿಡಿಬೇಕು ಇವನನ್ನು ನಾವು, ಅಲ್ವಾ? ಹೀಗಿರುವಾಗ ಇವನಿಗೆ ಸೂರ್ಯ ಸ್ನಾನವೂ ಇಲ್ಲ. ಆಮೇಲೆ ಉಳಿದದ್ದು ಧೂಳಿನ ಸ್ನಾನ. ಧೂಳು ಇವನ ಕೈಲಾಸದಲ್ಲಿ ಧೂಳುಂಟ ಸ್ವಾಮಿ. ಹಾಗಾಗಿ ಮಂಜೆ ತುಂಬಿರುವಂತಹ ಪ್ರದೇಶವದು. ವೃತ್ತಿಕ ಸ್ನಾನ ಹೇಗೂ ಇಲ್ಲ, ಸ್ನಾನ ಇಲ್ಲ, ಸ್ನಾನ ಇಲ್ಲ. ಆದ್ರೂ ಇವ ದೇವ್ರು ಅಂತ ಹೇಳ್ತಾರಲ್ಲ, ದೇವ್ರು ಯಾರಿಗೆ ಹರಿಗಳು ಆಮೇಲೆ ಪಂಚಮಹಾಪಾತಕಗಳನ್ನೆಸಗುವಂತಹ ಧೂರ್ತರು. ಹೊಟ್ಟೆ ತನಕ ಗಂಟ್ಲಿನ ತನಕ ಮಾಂಸಾಹಾರವನ್ನು ಮಾಡ್ತಾರೆ, ಹೆಂಡ ಕುಡಿತಾರೆ, ಬೇಡದ್ದೇ ಮಾಡುವುದು. ಎಲ್ಲಿ ಯಾಗ ಯಜ್ಞಾದಿಗಳು ನಡೀತದೆ ಅದನ್ನೆಲ್ಲ ಹಾಳು ಮಾಡುವುದು. ಅಂತಹ ದುಷ್ಟರಿಗೆ ದೇವ ಇವ. ಏನಿಲ್ಲ ಸ್ವಾಮಿ, ಹೋಗಿ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ 3 ಬಾರಿ ಹೇಳಿದ್ರ ಇವ ಪಟಕ್ಕು ಹೋಗಿ ಪ್ರತ್ಯಕ್ಷ ಆಗುದು. ಹೋಗಿ ಪ್ರತ್ಯಕ್ಷ ಆಗುದು, ಕೇಳುದು ನಿನಗೇನು ಹೊರಬೇಕು ಮಗನೇ ಎಂಬುದಾಗಿ. ಆ ದುಷ್ಟರು ಮತ್ತೆ ಏನು ಹೇಳ್ತಾರೆ ಸ್ವಾಮಿ? ಬೇಡದ್ದೆಲ್ಲ ಕೇಳ್ತಾರೆ. ಆಮೇಲೆ
ದೇವತೆಗಳಿಗೆಲ್ಲ ಕೆಲವು ಉಪಟಳಾಗು. ಅಗ್ಗದ ದೈವ. ಹಾ, ಅಕ್ಕದ ದೈವ. ಎಂತದು ಅಕ್ಕದ ದೈವ? ಹಾ. ಇವ ಅಕ್ಕದ ಒಕ್ಕದ ದೈವ ಇವ. ಹಾ. ಯಾವುದಕ್ಕೂ ಸಲ್ಲದು. ಹ್ಮ್. ಹೀಗಿರುವಾಗ ಹಾ. ಇಂಥವನ ಈ ಪೀಠಕ್ಕೆ ಏರಿಸಿದ್ದಾರೆ. ಹಾ. ಇವನಿಗೆ ಬೈಯುವುದಲ್ಲ, ಮತ್ತೆ ಇವನಿಗೆ ಪೀಠ ನೀಡಿದ್ದಾರಲ್ಲ ಅಂತವರಿಗೆ ಬೈಬೇಕು. ನಾನು ಬಂದು ನನ್ನ ಸಮಯವನ್ನೇ ವ್ಯರ್ಥ ಮಾಡಿಬಿಟ್ಟೆ. ಇನ್ನು ನಾನಿಲ್ಲಿ ಇರುವುದಲ್ಲ. ಹೋಯ್ ಏ, ಎಲ್ಲ ಮುಗಿದ ಮೇಲೆ ಹೋಗು. ಎಲ್ಲ ಮುಗ್ದ ಮೇಲೆ ಅದಕ್ಕೆ ಬಂದದ್ದ ನಾನು. ನನಗೇನಾದ್ರೂ ಇಲ್ಲಿ ಗೌರವ ಸಿಗ್ತದೆ ಎಂಬುದಾಗಿ ಭಾವಿಸಿ ಬಂದದ್ದು. ಗೌರವ ಇಲ್ಲ, ಏನೂ ಇಲ್ಲ. ಹಾ. ಇಂತಹ ಸಭೆಯಲ್ಲಿ ಇರುವವನು ನಾನಲ್ಲ. ಏನಿದ್ದರೂ ಪ್ರಾಚೀನ ಬರಹಿಗೆ ಹೋಗುದು. ನೋಡುವ ಇವ ಎಷ್ಟು ದಿನ ಮೆರೀತಾನೆ ಎಂಬುದಾಗಿ ನೋಡ್ಬೇಕು. ಇಲ್ಲಿ ನಾನು ಇರುವುದು ಸರಿಯಲ್ಲ. ನೋಡ ಸಾಕ್ತೇನೆ, ನೋಡೋಣ ಮುಂದೆ. ಇವರದ್ದು ಜ್ಞಾನ ಛತ್ರ. ಸಿಕ್ಕಿದ್ದು ಇವ ಅಧ್ಯಕ್ಷ ಪೀಠಕ್ಕೆ. ಇವನ ಅಧ್ಯಕ್ಷ ಪೀಠಕ್ಕೆ ಬೆಂಕಿ ಬೀಳಿಕೆ. ಸುಮನಸರೇ, ನಿಮ್ಮನ್ನು ಕಾಣುವಾಗ ಭಯಭೀತರಾಗಿದ್ದೀರಿ. ಯಾರು ಭಯಭೀತರಾಗಬೇಕಾದ ಅವಶ್ಯಕತೆ ಇಲ್ಲ. ಅವನು ಮಧ್ಯದಲ್ಲಿ ಬಂದ, ಅವನ ಸಂಸ್ಕಾರಕ್ಕನುಗುಣವಾಗಿ ಮಾತನಾಡಿದ, ಮಧ್ಯದಲ್ಲೇ ಹೊರಟು ಹೋದ. ಇನ್ನು ಇವನು ಮಾತನಾಡಿದ್ದನ್ನು ಕೇಳಿದರೆ ನನ್ನನ್ನು ಜರಿಯುವ ಭರದಲ್ಲಿ ಈ ಸಭೆಯನ್ನೇ ಅಲ್ಲ, ಈ ಸಭೆಯನ್ನೊಮ್ಮೆ ನೋಡಿ. ಎಂತಹ ಒಳ್ಳೆಯ ಉದ್ದೇಶದಿಂದ ನಡೆಯುತ್ತಿರುವಂತಹ ಕಾರ್ಯಕ್ರಮ. ಎಂತೆಂತಹ ವಿದ್ವಾಂಸರು, ಜ್ಞಾನಿಗಳು ಈ ಸಭೆಯಲ್ಲಿದ್ದಾರೆ. ನನ್ನನ್ನು ಜರೆಯುವ ಭರದಲ್ಲಿ ಈ ಒಂದು ಸಭೆಯನ್ನೇ ಖಾಸಗಿ ಸಭೆ ಎಂದು ಹೇಳಿಬಿಟ್ಟ. ಇನ್ನು ಬಹಳಷ್ಟು ಮಾತನಾಡಿದ್ದಾನೆ. ಅವನು ಮಾತನಾಡಿದ್ದು ಎಲ್ಲದಕ್ಕೂ ನಾನು ಉತ್ತರವನ್ನು ಕೊಟ್ಟುಕೊಂಡು ಹೋದರೆ ಅವನ ಮಟ್ಟಕ್ಕೆ ನಾನು ಇಳಿಯಬೇಕಾಗುತ್ತದೆ. ಘನತೆಯಂತೆ, ಗೌರವವಂತೆ ಅಲ್ಲ, ಒಂದು ಸತ್ರ ಪ್ರಾರಂಭಗೊಂಡ ಮೇಲೆ, ಅಧ್ಯಕ್ಷ ಪೀಠವನ್ನು ಏರಿಕೊಂಡ ಮೇಲೆ ಎದ್ದು ನಮಸ್ಕರಿಸುವ ಕ್ರಮ ಉಂಟೆ. ಸಭಾ ಕಲಾಪದ ಬಗ್ಗೆ ಒಂದಿಷ್ಟು ಇವನಿಗೆ ತಿಳಿದಿರುತ್ತಿದ್ದರೆ ಇವ ಈ ರೀತಿಯಾಗಿ ಮಾತನಾಡುವುದಕ್ಕಿತ್ತೆ. ಮತ್ತೆ ಏನು ಅಗ್ಗದ ದೈವ ಅಂತೆಲ್ಲ ಹೇಳಿದ. ನಾನು ಹೋಗಿ ಅವರಿಗೆ ಹರಸ್ತೇನಂತೆ. ನನ್ನಕ್ಕಿಂತ ಹೆಚ್ಚು ಇವನ ತಂದೆಯೇ ಹರಸಿದ್ದು. ಅದು ಇವನಿಗೆ ತಿಳಿಲಿಲ್ಲ. ಹೋಗಿ ಹೇಳುವುದಾದರೆ ಅವರಿಗೆ ಹೇಳಬೇಕಿತ್ತು. ಇರಲಿ, ಇದು ಯಾವುದಕ್ಕೂ ನೀವು ತಲೆಕೆಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಈ ಜ್ಞಾನ ಸತ್ರ ಸಾಂಗವಾಗಿ ನೆರವೇರಲಿ. ಮುಂದುವರಿಯಲಿ, ಮುಂದುವರಿಯಲಿ.